ಎವ್ರಿವಾನ್, ಮತ್ತೊಮ್ಮೆ ಕ್ರೇಯಾನ್ಸ್ ಟಾರೋಗೆ ಸ್ವಾಗತ. ಇವತ್ತಿನ ರೀಡಿಂಗ್ನಲ್ಲಿ ಈ ದಿನ ಅವರು ನಿಮ್ಮ ಬಗ್ಗೆ ಏನು ಯೋಚನೆ ಮಾಡ್ತಾ ಇರಬಹುದು, ಅವ್ರ ಮನಸ್ಸಲ್ಲಿ ಏನಿದೆ, ಆ ಒಂದು ಟಾಪಿಕ್ ತೊಗೊಂಡು ಇವತ್ತಿನ ರೀಡಿಂಗ್ ಮಾಡ್ತಾ ಇದ್ದೀನಿ. ಇದೊಂದು ಕರೆಂಟ್ ಫೀಲಿಂಗ್ ಸೆಕ್ಷನ್ ಆಗಿರುತ್ತೆ, ಹಾಗೆ ಕಲೆಕ್ಟಿವ್ ಎನರ್ಜಿನಲ್ಲಿರುತ್ತೆ. ಯಾರ್ಯಾರು ನನಗೆ ಸಬ್ಸ್ಕ್ರೈಬ್ ಮಾಡ್ತಾ ಇದ್ದೀರಾ, ಕಮೆಂಟ್ಸ್ ಮಾಡ್ತಾ ಇದ್ದೀರಾ, ಲಾಟ್ ಆಫ್ ಥ್ಯಾಂಕ್ಸ್ ಟು ಯು. ಇದೊಂದು ಜನರಲ್ ರೀಡಿಂಗ್ ಆಗಿರುತ್ತೆ. ನಿಮ್ಮ ಲೈಫಲ್ಲಿ ಹೆಚ್ಚಿನ ಕ್ಲಾರಿಟಿ ಬೇಕಿದ್ರೆ ನೀವು ಪರ್ಸ್ನಲ್ ರೀಡಿಂಗ್ ತೊಗೋಬಹುದು. ಹಾಗೆ ನನ್ನ ಹಳೆ ವಿಡಿಯೋಗಳನ್ನ ಸಹ ನೋಡಬಹುದು. ಇದು ಟೈಮ್ಲೆಸ್ ಆಗಿರುತ್ತೆ, ನೀವು ಯಾವಾಗ ನೋಡಿದ್ರೂ ಅನ್ವಯಿಸುತ್ತೆ. ಈಗ ಏನು ಕಾರ್ಡ್ಸ್ ಬರುತ್ತೆ ಇದಕ್ಕೆ, ಆಲ್ರೆಡಿ ಒಂದು ಕಾರ್ಡ್ ಬಿದ್ದಿದೆ ಕೆಳಗಡೆ. ಕಾರ್ಡ್ ನಂಬರ್ 3, 4 ಹಾಗೆ 5. ಇಲ್ಲೊಂದು ಎಂಪ್ರೆಸ್ ಕಾರ್ಡ್ ಬರ್ತಾ ಇದೆ. ಅವ್ರ ಮನಸ್ಸಲ್ಲಿ ಏನಿದೆ, ನೀವೊಂದು ಒಳ್ಳೆ ಬ್ಯೂಟಿಫುಲ್ ಪರ್ಸನ್ ಹಾಗನ್ಸುತ್ತೆ ಅವ್ರಿಗೆ. ನೀವು ನೋಡೋಕ್ಕೆ ಚೆನ್ನಾಗಿರಬಹುದು, ಒಳ್ಳೆ ಮನಸ್ಸಿನವರಾಗಿರಬಹುದು. ನಿಮ್ಮ ಶಾಂತ ಸ್ವಭಾವ, ನಿಮ್ಮ ಮಾತುಕತೆ, ಅವ್ರಿಗೇನೋ ಅಟ್ರ್ಯಾಕ್ಷನ್ ಇದೆ. ಆ ಒಂದು ಎನರ್ಜಿ ಇಲ್ಲಿ ಬರ್ತಾ ಇದೆ. ಇಲ್ಲಿ ತುಂಬ ದಿನದ ಫ್ರೆಂಡ್ಶಿಪ್ ಇದೆ. ಆ ಫ್ರೆಂಡ್ಶಿಪ್ ಸ್ಟ್ರಾಂಗ್ ಆಗಿದೆ, ಹಾಗೆ ಅಟ್ಯಾಚ್ಮೆಂಟ್ ಇದೆ. ನಿಮ್ಮ ಜೊತೆ ಒಳ್ಳೆ ಆತ್ಮೀಯತೆ ಬೆಳೆದಿದೆ. ಹಾಗೆ ಮುಂದೆ ಇದನ್ನು ಕಂಟಿನ್ಯೂ ಮಾಡಬೇಕು, ನಿಮ್ಮ ಜೊತೆ ಮದುವೆ ಮಾಡ್ಕೋಬೇಕು, ಜೀವನ ಪೂರ್ತಿ ನಿಮ್ಮ ಜೊತೆ ಇರಬೇಕು, ಹಾಗೆಲ್ಲ ಅವ್ರ ಮನಸ್ಸು ಅನ್ನಿಸ್ತಾ ಇದೆ. ಅದಕ್ಕೆ ಯು ಆರ್ ದಿ ಪರ್ಫೆಕ್ಟ್ ಪರ್ಸನ್ ಹಾಗೂ ಅನ್ನಿಸ್ತಾ ಇದೆ. ಆದರೆ ಇಲ್ಲಿ ಆ ಡಿಸಿಷನ್ ನಾನೊಬ್ಬನೇ ತೊಗೊಂಡಿದ್ದೀನಾ, ಇಲ್ಲೇನೋ ಅನ್ಸರ್ಟೆನಿಟಿ ಇದೆ, ಏನೋ ಕನಸು ಕಾಣ್ತಾ ಇದ್ದೀನಿ. ಸರಿ, ಮುಂದೆ ಇದೇನಾಗುತ್ತೆ, ಮುಂದೆ ನೆರವೇರುತ್ತಾ ಇದೆಲ್ಲ, ಅದಕ್ಕೋಸ್ಕರ ಪರಿಶ್ರಮ ಪಡಬೇಕು ಅನ್ನೋದು ಗೊತ್ತಿದೆ. ಆದರೆ ಯಾಕೋ ಕಟ್ಟಿ ಹಾಕಿದಂಥ ಪರಿಸ್ಥಿತಿ ಇದೆ, ಯಾಕೋ ಮುಂದುವರಿಯೋಕ್ಕಾಗ್ತಾ ಇಲ್ಲ. ಇನ್ನು ಕೆಲವರಿಗೆ ಇಲ್ಲಿ ಫ್ಯಾಮಿಲಿ ಇಶ್ಯೂಸು ಇರಬಹುದು. ಆದರೆ ಈ ಟೈಮಲ್ಲಿ ನಿಮ್ಮ ಬಗ್ಗೆ ಅವ್ರ ಮನಸ್ಸು ಯೋಚನೆ ಮಾಡ್ತಾ ಇದೆ. ಪಾಸಿಟಿವ್ ಫೀಲಿಂಗ್ಸ್ ಇದೆ, ಆದರೆ ಹಾಗೆ ಅಲ್ಲಿ 10% ನೆಗೆಟಿವ್ ಥಾಟ್ಸು ಇದೆ. ನಿಮ್ಮನ್ನು ನೆನಪಿಸ್ಕೊಂಡಾಗ ಏನೋ ಒಳ್ಳೆ ಭಾವನೆಗಳು ಬರುತ್ತೆ, ಏನೋ ಪಾಸಿಟಿವ್ ಫೀಲ್ ಆಗುತ್ತೆ. ಒಂದೊಂದು ಸರಿ ಈ ವ್ಯಕ್ತಿ ಬರೀ ಕನಸು ಕಾಣ್ತಾ ಇದ್ದಾರೆ ಅಂತ ಅನಿಸುತ್ತೆ. ಈ ಕನೆಕ್ಷನಲ್ಲಿ ಪರಿಶ್ರಮದ ಅಗತ್ಯ ಇದೆ ಅನ್ನೋದು ಬರ್ತಾ ಇದೆ, ಕಟ್ಟಿ ಹಾಕಿದಂಥ ಪರಿಸ್ಥಿತಿಯೂ ಇದೆ. ಆದ್ರೂ ಇವರು ಕನಸು ಕಾಣ್ತಾ ಇದ್ದಾರೆ ಅಂತ ಅನ್ನಿಸ್ತಾ ಇದೆ ನಿಮ್ಮ ಬಗ್ಗೆ. ನೀವು ಅವ್ರ ಕಂಫರ್ಟ್ ಝೋನ್ ಆಗಿದ್ದೀರಾ. ನೀವು ಅವ್ರಿಗೆ ಇಮೋಷ್ನಲ್ ಆಗಿ ಸಪೋರ್ಟ್ ಕೊಡ್ತಾ ಇರಬಹುದು, ಅವ್ರನ್ನ ಎನ್ಕರೇಜ್ ಮಾಡ್ತಾ ಇರಬಹುದು. ನಿಮ್ಮ ಫ್ರೆಂಡ್ಶಿಪ್ ಸ್ಟ್ರಾಂಗ್ ಆಗಿದೆ ಅನ್ನೋದು ಇದೆ ಇಲ್ಲಿ. ಆದರೆ ಲೈಫಲ್ಲಿ ಇನ್ನೂ ಯಾವುದೇ ಫರ್ಮ್ ಡಿಸಿಷನ್ ಕಾಣ್ತಾ ಇಲ್ಲ ಇಲ್ಲಿ. ಇದಕ್ಕೆ ಇನ್ನೇನಿದೆ ನೋಡೋಣ, ಇನ್ನೇನು ಯೋಚನೆ ಮಾಡ್ತಾ ಇದ್ದಾರೆ ಅವರು, ಅದರಲ್ಲಿ ನಿಮ್ಮ ಫೀಲಿಂಗ್ಸ್ ಏನಿದೆ. ಸೇಮ್ ಕಾರ್ಡ್ಸ್ ಬರ್ತಾ ಇದೆ, ಫುಲ್ ಕಾರ್ಡ್ ಎರಡೆರಡು ಸರಿ ಬರ್ತಾ ಇದೆ. ಇಬ್ಬರು ಎನರ್ಜಿನಲ್ಲೂ ಅನ್ಸರ್ಟೇನಿಟಿ ಇದೆ. ಕಾರ್ಡ್ ನಂಬರ್ 4, 5 ಕಾರ್ಡ್ಸ್ ತೆಗೆದಿದ್ದೀನಿ. ಇನ್ನೊಂದು 6 ಆಫ್ ವ್ಯಾಂಡ್ಸ್ ಇದೆ. ಇಲ್ಲೇನಿದೆ ನೋಡೋಣ. ನೀವು ಈ ಕನೆಕ್ಷನಲ್ಲಿ ಪಾಸಿಟಿವ್ ಆಗಿದ್ರೂ ಏನೋ ನೆಗೆಟಿವ್ ಥಾಟ್ಸ್ ಇದೆ, ಯಾವುದೋ ಮೂರನೇ ವ್ಯಕ್ತಿ ಎನರ್ಜಿ ಇದೆ. ಇಬ್ಬರಲ್ಲೂ ಏನೋ ಡಿಫ್ರೆನ್ಸಸ್ ಇದೆ. ಹಾಗಿರೋದ್ರಿಂದ ನಿಮ್ಮ ಮನಸ್ಸು ಅಳ್ತಾ ಇದೆ, ಬೇಜಾರಿನಲ್ಲಿದೆ. ಅವ್ರು ತುಂಬ ಒಳ್ಳೆ ವ್ಯಕ್ತಿ ಹಾಗೆ ನಿಮ್ಗನ್ನಿಸುತ್ತೆ. ಏನೇ ಡಿಫ್ರೆನ್ಸ್ ಇರಲಿ ಅದು ಸೆಕೆಂಡರಿ. ಅಲ್ಲಿ ಆತ್ಮೀಯತೆ ಬೆಳೆದಿದೆ, ಇಬ್ಬರಲ್ಲೂ ನಂಬಿಕೆ ಇದೆ. ಆದರೆ ಇಲ್ಲೇನೋ ಥರ್ಡ್ ಫ್ಯಾಕ್ಟರ್ಸ್ ನಿಮ್ಮಿಬ್ಬರೂ ಆಗಾಗ ನೆಗೆಟಿವ್ ಥಾಟ್ಸ್ ಬರೋ ಹಾಗೆ ಮಾಡ್ತಾ ಇದೆ. ಇಬ್ಬರು ಯಾವುದೇ ಡಿಸಿಷನ್ ತಗೊಂಡಿಲ್ಲ, ಮುಂದುವರಿಬೇಕು ಅನ್ನೋ ಆಸೆ ಇದೆ. ಆದರೆ ಸದ್ಯದ ಪರಿಸ್ಥಿತಿನಲ್ಲಿ ಯಾವುದೇ ಡಿಸಿಷನ್ ತಗೊಂಡಿಲ್ಲ. ಹೀಗೆ ಈ ಕನೆಕ್ಷನಲ್ಲಿ ನಿಮ್ಮ ಪ್ರಯಾಣ ಮುಂದುವರೆದಿದೆ ಹಾಗನ್ನಿಸ್ತಾ ಇದೆ. ಮುಂದಿನ ಪರಿಣಾಮ ನೆನೆಸ್ಕೊಂಡು ಇವತ್ತನ್ನು ಹಾಳು ಮಾಡ್ಕೊಳ್ಳೋಕ್ಕೆ ನಿಮ್ಮಿಬ್ರಿಗೂ ಇಷ್ಟ ಇಲ್ಲ. ನೀವು ಈ ವ್ಯಕ್ತಿಗೆ ಇಮೋಷ್ನಲ್ ಆಗಿ ಕನೆಕ್ಟ್ ಆಗಿದ್ದೀರಾ. ಈ ಥರ ಭಾವನೆ ನಿಮಗೆ ಯಾರಲ್ಲೂ ಬಂದಿರಲಿಲ್ಲ. ನೀವೊಂದು ಪ್ರಾಕ್ಟಿಕಲ್ ಆಗಿರುವಂಥ ವ್ಯಕ್ತಿ ಹಾಗನ್ನಿಸ್ತಾ ಇದೆ ಇಲ್ಲಿ. ಯಾರನ್ನ ಭೇಟಿಯಾದ್ರೂ ಇಮೋಷ್ನಲ್ ಆಗಿ ಕನೆಕ್ಟ್ ಆಗಲ್ಲ. ಆದರೆ ಈ ವ್ಯಕ್ತಿನಲ್ಲಿ ಯಾಕೋ ಏನೋ ನಿಮಗೆ ಫ್ರೆಂಡ್ಶಿಪ್ ಬೀಳ್ತಿದೆ. ಅದು ತುಂಬ ದಿನದಿಂದ ಸ್ಟ್ರಾಂಗ್ ಆಗಿದೆ. ಇಬ್ಬರಲ್ಲೂ ಕೇರಿಂಗ್ ಭಾವನೆ ಇದೆ. ಅವರಿಲ್ಲದ ಜೀವನ ನಿಮಗೆ ನೆನೆಸ್ಕೊಳ್ಳೋಕ್ಕೆ ಕಷ್ಟ ಅಂತ ಅನಿಸುತ್ತೆ. ಆ ಒಂದು ಅಟ್ಯಾಚ್ಮೆಂಟ್ ನೀವಿಲ್ಲಿ ಬೆಳೆಸ್ಕೊಂಡಿದ್ದೀರಾ. ಅಷ್ಟೆಲ್ಲ ಆ ವ್ಯಕ್ತಿ ಮೇಲೆ ನಂಬಿಕೆ ಇದ್ರೂ
ಯಾಕೋ ರಾತ್ರಿ ಮಲಗಿದಾಗ ನಿಮಗೆ ನೆಗೆಟಿವ್ ಥಾಟ್ಸ್ ಬರೋದಿದೆ. ನಿಮ್ಮಿಬ್ಬರಲ್ಲಿ ಏನೋ ಡಿಫ್ರೆನ್ಸಸ್ ಇದೆ. ಅದು ಏಜ್ ಆಗಿರ್ಬೋದು, ರಿಲಿಜನ್ ಆಗಿರ್ಬೋದು, ಅಥವಾ ಯಾರಿಗೋ ಮದುವೆ ಆಗಿರಬಹುದು. ಏನೋ ಇಲ್ಲಿ ನಿಮ್ಮಿಬ್ಬರಿಗೂ ಅಡ್ಡ ಬರ್ತಾ ಇದೆ. ಆದರೆ ಅದ್ರ ಬಗ್ಗೆ ಯೋಚನೆ ಮಾಡಿ ತಲೆ ಕೆಡಿಸ್ಕೊಳ್ಳುವಂಥ ಮನಸ್ಸು ನಿಮ್ಮಿಬ್ಬರಿಗೂ ಇಲ್ಲ. ಇದು ಹೇಗೋ ನಡೀತಾ ಇದೆ, ಹಾಗೆ ಮನಸ್ಸು ಸಂತೋಷವಾಗಿದೆ. ಇದಕ್ಕೆ ಇಲ್ಲಿಂದ ಏನು ಬರುತ್ತೆ? ಈ ಕನೆಕ್ಷನಲ್ಲಿ ಏನಾದರೂ ಮೇಜರ್ ಚೇಂಜಸ್ ಬರ್ಬೋದಾ? ನಿಮ್ಮ ಒಂದು ನಿಜವಾದ ಪ್ರೀತಿನಲ್ಲಿ ಸಕ್ಸಸ್ ಇದೆಯಾ? ಇದಕ್ಕೆ ಏನು ಕಾರ್ಡ್ಸ್ ಬರುತ್ತೆ? ಗೋಯಿಂಗ್ ವಿತ್ ದಿ ಫ್ಲೋ. ನೋಡಿ, ಹಾಗೆಯೇ ಸಾಗ್ತಾ ಇದೆ. ಗಾಳಿ ಹೇಗೆ ಬೀಸುತ್ತೋ ಹಾಗೆ ನಿಮ್ಮ ಕನೆಕ್ಷನ್ನು ನಡ್ಕೊಂಡು ಹೋಗ್ತಾ ಇದೆ. ಯಾವುದೇ ಏರುಪೇರುಗಳಿಲ್ಲ. ಇಲ್ಲಿ ಮೈಸರ್. ಈ ಕನೆಕ್ಷನಲ್ಲಿ ಯಾವುದೇ ಅಪ್ಸ್ ಆ್ಯಂಡ್ ಡೌನ್ಸ್ ಇಲ್ಲ. ಇಬ್ಬರೂ ಇಮೋಷ್ನಲ್ ಆಗಿದ್ದೀರಾ. ಮುಂದೆ ಏನಿದೆ ನೋಡೋಣ. ಇಲ್ಲಿ ಮೇಜರ್ ಚೇಂಜಸ್ ಬರ್ಬೋದಾ? ಎಷ್ಟೋ ಸರಿ ಈ ಕನೆಕ್ಷನ್ನಲ್ಲಿರೋ ಡಿಫ್ರೆನ್ಸಸ್ಗಳ ಬಗ್ಗೆ ನೀವು ಡಿಸ್ಕಸ್ ಮಾಡಿರೋದಿದೆ. ಮುಂದೆ ಯಾವತ್ತಾದರೂ ಸರಿಯಾಗಬಹುದು ಅನ್ನೋ ಹೋಪ್ಸ್ ಇಟ್ಕೊಂಡಿದ್ದೀರಾ ನೀವು. ಆದ್ರೂ ಈ ವ್ಯಕ್ತಿ ಆಗಾಗ ಸೈಲೆಂಟ್ ಆಗಿರೋದಿದೆ. ನಿಮಗೆ ಅವ್ರ ಮೇಲೆ ನಂಬಿಕೆ ಇದೆ ಸರಿ. ಒಂದೊಂದು ಸರಿ ಅವ್ರು ಸೈಲೆಂಟ್ ಆದಾಗ ನಿಮ್ಗೆ ಯೋಚನೆ ಶುರು ಆಗುತ್ತೆ. ಆದ್ರೂ ಅದನ್ನೆಲ್ಲ ಸಪ್ರೆಸ್ ಮಾಡ್ಕೋತೀರಾ. ನೀವು ಆ ವ್ಯಕ್ತಿಗೋಸ್ಕರ ಏನು ಮಾಡೋಕ್ಕೂ ರೆಡಿ ಇದ್ದೀರಾ. ಒಂದೊಂದು ಸರಿ ಅವರು ನೋ ಅಂತ ಹೇಳಿದ್ರೆ ಏನು ಮಾಡೋದು ಅನ್ನೋ ಯೋಚನೆ ನಿಮ್ಗೆ ಆಗಾಗ ಬರ್ತಾ ಇರುತ್ತೆ. ಆದ್ರೂ ಇಲ್ಲಿ ನಿಮ್ಮ ಮ್ಯಾನಿಫೆಸ್ಟೇಷನ್ ಇದೆ. ಆಗಾಗ ಸ್ಪಿರಿಚುವಲ್ ಆಗಿರ್ತೀರಾ. ಮುಂದೆ ಏನಾದರೂ ದಾರಿ ಸಿಗುತ್ತೆ ಹಾಗೆ ನೀವು ಯೋಚನೆ ಮಾಡೋದಿದೆ. ನೀವೊಂದು ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡುವಂಥ ವ್ಯಕ್ತಿ. ನಾನು ಆಗಲೇ ಹೇಳಿದೆ, ಫೈನಾನ್ಷಿಯಲಿ ಇಂಡಿಪೆಂಡೆಂಟ್ ಆಗಿದ್ದೀರಾ. ಇಮೋಷ್ನಲ್ ಆಗಿ ಆ ವ್ಯಕ್ತಿ ಮೇಲೆ ಡಿಪೆಂಡ್ ಆಗಿದ್ದೀರಾ. ಅವ್ರು ನಿಮ್ಮನ್ನು ಇಷ್ಟಪಡ್ತಾ ಇದ್ರೂ ಅಂಥ ಇಮೋಷ್ನಲ್ ಆಗಿರುವಂಥವ್ರಲ್ಲ. ಹೇಗೋ ಈ ಕನೆಕ್ಷನ್ ನಡೀತಾ ಇದೆ. ಗೋಯಿಂಗ್ ವಿತ್ ದಿ ಫ್ಲೋ ಅನ್ನೋದಿದೆ. ಹಾಗೆ ಅವ್ರು ನೆಮ್ಮದಿಯಾಗಿದ್ದಾರೆ. ನಿಮ್ಮ ಶಾಂತ ಸ್ವಭಾವ, ನಿಮ್ಮ ಬಿಹೇವಿಯರು ಅವ್ರಿಗೆ ತುಂಬ ಇಷ್ಟ ಆಗುತ್ತೆ. ನೀವೆಲ್ಲನೂ ಈಸಿಯಾಗಿ ತಗೋತೀರಾ. ಅಂಥ ಕಿರಿಕಿರಿ ಮಾಡೋ ವ್ಯಕ್ತಿ ಅಲ್ಲ. ಹಾಗಿರೋದ್ರಿಂದ ಈ ಕನೆಕ್ಷನ್ ಸರಾಗವಾಗಿ ನಡೀತಾ ಇದೆ. ಆದರೆ ನಿಮಗೂ ಈ ಕನೆಕ್ಷನಲ್ಲಿ ಕ್ಲಾರಿಟಿ ಬೇಕು ಅಂತ ಅನ್ನಿಸ್ತಾ ಇದೆ. ಮುಂದೇನು ಅನ್ನೋ ಪ್ರಶ್ನೆ ನಿಮ್ಮ ಹತ್ರನೂ ಇದೆ. ಅವರೇನು ಯೋಚನೆ ಮಾಡ್ತಾ ಇಲ್ಲ, ನಾನು ಯಾಕೆ ತಲೆ ಕೆಡಿಸ್ಕೊಳ್ಳಿ ಹಾಗೆ ಒಂದೊಂದು ಸರಿ ಅನಿಸಿದ್ರೂ ಅವ್ರು ಒಂದೊಂದು ಸರಿ ಸೈಲೆಂಟ್ ಆಗಿರೋದು ನಿಮ್ಗೆ ಆತಂಕ ತರಿಸುತ್ತೆ. ಇದಕ್ಕೆ ಇಲ್ಲಿಂದ ಏನು ಬರುತ್ತೆ? ಏನು ಕಾರ್ಡ್ಸ್ ಬರುತ್ತೆ? ಇಂಟೆನ್ಷನ್, ಚಾಯ್ಸ್, ಡಿವೈನ್ ಟೈಮಿಂಗ್, ಮತ್ತೊಂದು ಸೆಲೆಬ್ರೇಷನ್, ಒನ್ ಮೋರ್ ವಿಸ್ಡಮ್. ಇಲ್ಲಿ ಟ್ರಸ್ಟ್. ಈ ಒಂದು ಕನೆಕ್ಷನಲ್ಲಿ ಎಲ್ಲದಕ್ಕಿಂತ ಹೆಚ್ಚಾಗಿ ನಂಬಿಕೆ ಇದೆ. ಅದರಿಂದನೇ ಇದು ಸರಾಗವಾಗಿ ಮುಂದೆ ಹೋಗ್ತಾ ಇದೆ. ಮುಂದೆ ಇನ್ನೇನಿದೆ? ಇಂಟೆನ್ಷನ್. ಅವ್ರಿಗೆ ನಿಮ್ಮ ಮೇಲೆ ಹ್ಯಾಪಿ ಫೀಲಿಂಗ್ಸ್ ಇದೆ. ಒಳ್ಳೆ ಇಂಟೆನ್ಷನ್ ಇದೆ. ನಿಮ್ಮ ಮೇಲಿರೋ ಭಾವನೆಗಳನ್ನ ಪ್ರೂವ್ ಮಾಡ್ಕೋಬೇಕು ಅನ್ನೋ ಮನಸ್ಸೂ ಇದೆ. ನೀವೊಂದು ಅವರ ಒಳ್ಳೆ ಚಾಯ್ಸ್ ಅಂತ ಅನ್ನಿಸ್ತಾ ಇದೆ ಅವ್ರಿಗೆ. ಯು ಆರ್ ದಿ ಪರ್ಫೆಕ್ಟ್ ಪರ್ಸನ್ ಹಾಗೆ ಎಷ್ಟೋ ಸರಿ ಅನಿಸಿದೆ ಅವ್ರಿಗೆ. ಆದರೆ ಆ ಡಿವೈನ್ ಟೈಮಿಂಗಿಗೋಸ್ಕರ ಕಾಯ್ತಾ ಇದ್ದಾರೆ. ಎಲ್ಲದಕ್ಕೂ ಅದರದ್ದೇ ಆದ ಸಮಯ ಇರುತ್ತೆ. ಎಲ್ಲಿ ಒಳ್ಳೆ ಪ್ರೀತಿ ಇರುತ್ತೋ ಅಲ್ಲಿ ಯಾವುದೇ ಡಿಸ್ಟರ್ಬೆನ್ಸಸ್ ಇರಲ್ಲ, ಯಾವುದೇ ಡಿಫ್ರೆನ್ಸಸ್ ಇರಲ್ಲ. ನೀವೊಂದು ಒಳ್ಳೆ ವೈಸ್ ಪರ್ಸನ್ ಹಾಗೂ ಅನ್ನಿಸ್ತಾ ಇದೆ ಅವ್ರಿಗೆ. ನಿಮ್ಮನ್ನು ಕಳ್ಕೊಳ್ಳೋ ಇಷ್ಟ ಇಲ್ಲ. ಮುಂದೆ ಇಲ್ಲಿ ಸೆಲೆಬ್ರೇಷನ್ ಅನ್ನೋದೊಂದಿದೆ. ಈ ಕನೆಕ್ಷನ್ ಹೇಗೆ ಮುಂದುವರಿತಾ ಇದೆಯಪ್ಪ ಅಂದರೆ ಸ್ಲೋ ಆ್ಯಂಡ್ ಸ್ಟಡಿ ವಿನ್ಸ್ ದಿ ರೇಸ್ ಅನ್ನೋ ಹಾಗಿದೆ. ಇಬ್ಬರಲ್ಲೂ ಅರ್ಜೆನ್ಸಿ ಇಲ್ಲ. ಯಾಕೆಂದ್ರೆ ಇಲ್ಲಿ ನಂಬಿಕೆ ಇದೆ. ಅವ್ರು ಹಾಗೆ ಮಾಡೋಲ್ಲ ಅನ್ನೋ ಭಾವನೆ ನಿಮಗಿದ್ರೆ ನೀವು ಅವ್ರನ್ನ ಬಿಟ್ಟು ಹೋಗಲ್ಲ ಅನ್ನೋ ಮನಸ್ಸು ಅವ್ರಿಗೂ ಇದೆ. ಹೀಗೆ ಇದು ಮುಂದುವರಿತಾ ಇದೆ. ಡಿಫ್ರೆನ್ಸಸ್ ಇದೆ, ಅದು ಅದ್ರ ಪಾಡ್ಗಿದೆ. ಅದನ್ನೆಲ್ಲ ಮೀರಿ ನಿಮ್ಮ ಫ್ರೆಂಡ್ಶಿಪ್ ಬೆಳೆದಿದೆ ಇಲ್ಲಿ ಅಂತ ಅನ್ನಿಸ್ತಾ ಇದೆ. ಇದೊಂದು ಜನರಲ್ ರೀಡಿಂಗ್ ಆಗಿರುತ್ತೆ. ಎಲ್ಲಿ ಒಳ್ಳೆ ಮನಸ್ಸಿರುತ್ತೋ ಅಲ್ಲಿ ದೇವರು ಇರ್ತಾರೆ. ಇದು ಇವತ್ತಿನ ರೀಡಿಂಗ್ ಆಗಿರುತ್ತೆ. ಮತ್ತೆ ಇಂಥದೇ ರೀಡಿಂಗ್ ಕೇಳಬೇಕು ಅನಿಸಿದ್ರೆ ನನ್ನ ವೀಡಿಯೋಸ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಿ ಹ್ಯಾಪಿ ಆಲ್ವೇಸ್.